ಹಾಯ್, ನೀವೇನಾದ್ರು ಪಿ ಸಿ ಎಮ್ ಬಿ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ? ಆ್ಯಂಡ್ ಇವಾಗ ಆಲ್ರೆಡಿ ನೀಟ್ ಎಕ್ಸಾಮ್ ಅನೌನ್ಸ್ ಆಗಿದೆ ಜೂನ್ 21. ಆ್ಯಂಡ್ ಕೆಲವರಂತೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಮಾಡ್ತಿರ್ತಾರೆ. ಸೊ ಐ ನೋ ನೀಟ್ಗೆ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಇದೆ, ಬಟ್ ಸೀಟ್ಸ್ ಆರ್ ವೆರಿ ಲೆಸ್ ಅಂತ. ಸೊ ಅದಕ್ಕೋಸ್ಕರ ನಿಮಗೆ ಬಯೋಲಜಿಲೇ ಕೆರಿಯರ್ ಬಿಲ್ಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಮಿಸ್ ಮಾಡಬೇಡಿ. ಸೊ JSS ಮೈಸೂರು ಈ ಕಾಲೇಜಲ್ಲಿ BSc ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಒಂದು ಕೋರ್ಸ್ ಇದೆ. ಆ್ಯಂಡ್ BSc ಸೈನ್ಸ್ 3 ಇಯರ್ಸ್, ಮಾಮೂಲಿ BSc ಇನ್ ಎನ್ವಿರಾನ್ಮೆಂಟಲ್ ಡಿಗ್ರಿನೂ ತೊಗೊಬೋದು. ಅದಾದಮೇಲೆ 4 ಇಯರ್ಸ್ ಹಾನರ್ಸ್, BSc ಇನ್ ಹಾನರ್ಸ್ ಅಂತ ಬರುತ್ತೆ, ಅದೂ ಕೂಡ ನೀವು ಮಾಡ್ಬೋದು. ಆ್ಯಂಡ್ ನೀವು ನೋಡ್ಬೋದು ಕೆರಿಯರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡಿಗ್ರಿಲಿ. ಆ್ಯಂಡ್ ಈ ಡಿಗ್ರಿ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಾನು ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲೋಗಿ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆಲ್ರೆಡಿ ನೋಡ್ಬೋದು. ಸೊ BSc ಇನ್ ಎನ್ವಿರಾನ್ಮೆಂಟಲ್ ಮಾಡಿದ್ರೆ ನಿಮಗೇನು ಉಪಯೋಗ ಅಂತಂದರೆ, ಈ ಹಾನರ್ಸ್ ಡಿಗ್ರಿ ಮಾಡಿದ್ರೆ ಹಾನರ್ಸ್ ಡಿಗ್ರಿ 4 ಇಯರ್ಸ್ ಇರುತ್ತೆ. ಸೊ ನೀವು ಹಾನರ್ಸ್ ಆದಮೇಲೆ ಡೈರೆಕ್ಟಾಗಿ ನೀವು PhD ಮಾಡ್ಬೋದು 4 ಇಯರ್ಸ್ ಡಿಗ್ರಿಲಿ. ಆ್ಯಂಡ್ ನೀವು ನೋಡ್ಬೋದು JSS ಕಾಲೇಜಲ್ಲಿ 3 ಇಯರ್ಸ್ ಡಿಗ್ರಿ ಮಾಡಾದಮೇಲೆ ನೀವು 2 ಇಯರ್ಸ್ MSc ಎನ್ವಿರಾನ್ಮೆಂಟಲ್ ಸೈನ್ಸ್ ಆದರೂ ಮಾಡ್ಬೋದು. ಆ್ಯಂಡ್ 4 ಇಯರ್ಸ್ ಡಿಗ್ರಿ ಮಾಡಾದಮೇಲೆ ನೀವು 1 ಇಯರು MSc ಎನ್ವಿರಾನ್ಮೆಂಟಲ್ ಸೈನ್ಸ್ ಮಾಡ್ಬೋದು ಆ್ಯಸ್ ಪರ್ ದ NEP ಪ್ರೋಗ್ರಾಮ್. ಆ್ಯಂಡ್ PhD ಪ್ರೋಗ್ರಾಮು ಕೂಡ ಅವ್ರ ಹತ್ರನೇ ಇದೆ. ಆ್ಯಂಡ್ ನಾವು ಕೆರಿಯರ್ ಕಡೆ ನೋಡೋದಾದರೆ ಯು ಕ್ಯಾನ್ ಸಿ ಯುವರ್ ನಿಮ್ಮ ಲೆಕ್ಚರರ್ ಪ್ರೊಫೆಸರು ಆಗ್ಬೋದು, UGC ನೆಟ್ UGC ಸೆಟ್ ಬರೆದ್ರೆ, ಎಲ್ಸ್ ಇಲ್ಲ ನಂಗೆ ಅದಿಷ್ಟ ಇಲ್ಲ ಅಂತಂದರೆ ಎನ್ವಿರಾನ್ಮೆಂಟಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫೀಸರ್, ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಡಿಮ್ಯಾಂಡ್ ಇನ್ ಇಂಡಿಯಾ ಬಟ್ ಅಬ್ರಾಡಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು, ಸ್ಯಾಲ್ರಿ ಕೂಡ ಅಷ್ಟೇ ಹೈಯರ್ ಇರುತ್ತೆ. ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸಲ್ಟ್, ದೆನ್ ಎನ್ವಿರಾನ್ಮೆಂಟಲ್ ಸೋಷಿಯಲ್ ಆ್ಯಂಡ್ ಗವರ್ನಮೆನ್ಸ್ ಅನಾಲಿಸ್ಟ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಕ್ಸ್ಪರ್ಟ್, ದೆನ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್, ರಿಸರ್ಚ್ ಅಸೋಸಿಯೇಟ್, ಎನ್ವಿರಾನ್ಮೆಂಟಲ್ ಜರ್ನಲಿಸ್ಟ್, CSR manager, geologist, carbon analyst, environmental officer, water quality scientist, so environmental wildlife ಬಯಾಲಜಿಸ್ಟ್, ತುಂಬ ಅಂದರೆ ತುಂಬ ಆಪ್ಷನ್ಸ್ ಇರುತ್ತೆ. ಅದಾದಮೇಲೆ ನಿಮಗೆ UPSCಲಿ ಜಿಯೋಲಜಿಸ್ಟ್ ಅಂತ ಒಂದು ಸಪ್ರೇಟಾಗಿ ಒಂದು ಎಕ್ಸಾಮ್ ಬರುತ್ತೆ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಎಕ್ಸಾಮು ಕೂಡ ತೊಗೊಬೋದು. ನಾಟ್ ಓನ್ಲಿ ಇನ್ ಅ ಪ್ರೈವೇಟ್ ಸೆಕ್ಟರ್ ಆರ್ ಅಬ್ರಾಡ್, ನಿಮಗೆ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತ ಅಂದ್ರೂ ಕೂಡ ನೀವು ಇದನ್ನು ಮಾಡ್ಬೋದು. ಆ್ಯಂಡ್ ಇದಕ್ಕೆ ಕಾಂಪಿಟೇಷನ್ ಅನ್ನೋದು ತುಂಬ ಕಮ್ಮಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಕಾಂಪಿಟೇಷನ್ ಅಷ್ಟೊಂದು ಜನ ಯಾರೂ ಕೂಡ ಇಲ್ಲಿ ಈ BSc ಎನ್ವಿರಾನ್ಮೆಂಟ್ ಸೈನ್ಸ್ನ ಮಾಡಲ್ಲ. ಆ್ಯಂಡ್ ಇದಕ್ಕೆ ಡಿಮ್ಯಾಂಡ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪೇರೆಂಟ್ಸ್ಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಾಗಿರ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನ್ಯೂ ಕೆರಿಯರ್ ಅಥವಾ ಈ ಥರ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೀನಿ. ಆ್ಯಂಡ್ ಪ್ಲೇಸ್ಮೆಂಟ್ಸ್ಗಂತ ಬಂದರೂ ಅವ್ರ ಹತ್ರನೂ ಕೂಡ ಪ್ಲೇಸ್ಮೆಂಟ್ಸ್ ಇದೆ. ಸೊ ಇದೇ ಥರ ತುಂಬ ವೀಡಿಯೋಸ್ ಮಾಡ್ತಿರ್ತೀನಿ ರಿಲೇಟೆಡ್ ಟು ಕೆರಿಯರ್ಸ್ ಆ್ಯಂಡ್ ಆಲ್. ಪ್ಲೀಸ್ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ತೆಗ್ದಿದ್ದೀನಿ, ಅದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಲು ಕೂಡ ಫಾಲೋ ಮಾಡಿ. ಆ್ಯಂಡ್ ಅಲ್ಲಿ ನಾನು ಗೌರ್ಮೆಂಟ್ ಎಕ್ಸಾಮ್ಗೆ ಡೈಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಯಾವ ಥರ ಪ್ರಿಪೇರ್ ಆಗ್ಬೋದು ಅಂತ ಅಲ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಇನ್ಸ್ಟಾದೂ ಅಷ್ಟೇ ಫಾಲೋ ಮಾಡಿ, ಬಿಕಾಸ್ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿರೋದು, ಫಾಲೋವರ್ಸ್ ಏನು ಅಷ್ಟೊಂದಿಲ್ಲ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ.